ಫ್ಲೈಟ್ ಕ್ಯಾನ್ಸಲ್ ಆಗಿರುವಂತಹ ಕಾರಣಕ್ಕಾಗಿ, ಯಾಕಂದ್ರೆ ಕಳೆದ 2-3 ದಿವಸಗಳಿಂದ ನಿರಂತರವಾಗಿ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾನೆ ಇದೆ. ಆ ಕಾರಣಕ್ಕಾಗಿ ಬಹಳಷ್ಟು ತೊಂದರೆಗಳಾಗ್ತಾನೆ ಇದ್ವು. ಈಗ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿರುವಂತಹ ಕಾರಣಕ್ಕಾಗಿ ಆನ್ಲೈನ್ನಲ್ಲೇ ಆರತಕ್ಷಕತೆ ನಡೆದಿದೆ. ವಧುವರರೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ಆನ್ಲೈನ್ನಲ್ಲಿ ಆರತಕ್ಷತೆ ನಡೆದಿದೆ. ನವೆಂಬರ್ 23ರಂದು ಭುವನೇಶ್ವರದ ಮೇಧಾ ಸಂಗಮ್ ದಾಸ್ ಮದುವೆ ಆಗಿದ್ರು. ಮೇಧಾ ಸಂಗಮ್ ದಾಸ್ ಮದುವೆ ಆದ ನಂತರ ಈಗ ಆ ಇಬ್ಬರೂ ಸಹ ಡಿಸೆಂಬರ್ 3ನೇ ತಾರೀಕು ಆರತಕ್ಷಕತೆಯನ್ನು ಮಾಡಿಕೊಳ್ಳುವಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಹುಬ್ಬಳ್ಳಿಯಲ್ಲಿ ಭರ್ಜರಿಯಾದಂತಹ ಎಲ್ಲಾ ವ್ಯವಸ್ಥೆಗಳು ಮಾಡಿಕೊಳ್ಳಲಾಗಿತ್ತು. ಆದರೆ ಆ ಒಂದು ವಿಜುವಲ್ಸ್ ಅಲ್ಲಿ ನೋಡಿದ್ರೆ, ಫೋಟೋದಲ್ಲಿ ನೋಡಿದ್ರೆ, ಆ ಇಬ್ಬರೂ ಸಹ ವಧುವರರು ಆನ್ಲೈನ್ ಮೂಲಕವಾಗಿ ಆ ಒಂದು ಆರತಕ್ಷತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೀವು ದೃಶ್ಯವಾಣಿಯಲ್ಲಿ ನೋಡ್ತಿದ್ದೀರಾ, ಇಡೀ ಕುಟುಂಬಸ್ಥರು ಎಲ್ಲರೂ ಇದ್ದಾರೆ. ಎರಡೂ ಕಡೆಯ ಕುಟುಂಬಸ್ಥರು ಭಾಗಿಯಾಗಿ ಸಂಭ್ರಮ ಸಡಗರದಿಂದ ಇರಬೇಕಾಗಿರ್ತಕ್ಕಂತಹ ಆರತಕ್ಷಕತೆ ರಿಸೆಪ್ಷನ್. ಆದರೆ ಈಗ ಅಲ್ಲಿ ವಧು ಮತ್ತೆ ವರ ಇಬ್ಬರೂ ಸಹ ಇಲ್ಲ. ಅವರ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ರೀತಿಯಾದಂತಹ ಒಂದು ಸಂಭ್ರಮಾಚರಣೆಯಲ್ಲಿ ವಧು ವರರೇ ಇಲ್ಲದೆ ರಿಸೆಪ್ಷನ್ ನಡೀತಾ ಇರುವಂತಹ ಅಪರೂಪದ ದೃಶ್ಯ ಇದು. ಇದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಫ್ಲೈಟ್ ಕ್ಯಾನ್ಸಲ್ ಆಗಿರೋದು. ಇಬ್ರು ಸಹ ವಧುವರರು ಫ್ಲೈಟ್ ಅನ್ನ ಬುಕ್ ಮಾಡಿಕೊಂಡಿದ್ರು, ಇಂಡಿಗೋ ವಿಮಾನ. ಆದರೆ ಇಂಡಿಗೋ ವಿಮಾನ ಕಳೆದ 3-4 ದಿವಸಗಳಿಂದ ದೇಶದ ಎಲ್ಲಾ ಕಡೆಗೂ ವ್ಯತ್ಯಯ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಹಾರಾಟ ರದ್ದವನ್ನ ಮಾಡಿದೆ. ರದ್ದಾಗಿರುವಂತಹ ಕಾರಣಕ್ಕಾಗಿ ರಿಸೆಪ್ಷನ್ಗೆ ಸ್ವತಃ ತಮ್ಮ ರಿಸೆಪ್ಷನ್ಗೆ ತಾವೇ ಬರೋದಕ್ಕೆ ಆಗೋದಿಲ್ಲ. ಕುಟುಂಬಸ್ಥರು ಎಲ್ಲರೂ ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಆದರೆ ವಧುವರರೇ ಇಲ್ಲ.